ಜಮೀರ್ ಹೇಳಿಕೆಗೆ ಕಾಂಗ್ರೆಸ್ ಮನೆಯಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಚಿವ ಜಮೀರ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾತಾಡಿದ್ರು ತಪ್ಪೇ ಅಂತ ಡಿಸಿಎಂ ಹೇಳಿದ್ದಾರೆ. ಎಚ್ಡಿಕೆ ಬಗ್ಗೆ ಜಮೀರ್ ಆ ರೀತಿ ಮಾತನಾಡಬಾರ್ದಿತ್ತು, ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಿದ್ದೇನೆ, ಅದು ತಪ್ಪು. ಜಮೀರ್ ಅಹಮದ್ಗೆ ಆಂತರಿಕವಾಗಿ ನಾನು ಹೇಳಿದ್ದೀನಿ, ಅದಕ್ಕೇನ್ ಬೇಕು ಜಮೀರ್ ಅಹಮದ್ ಕ್ಷಮೆ ಕೇಳಿದ್ದಾರೆ. ಜಮೀರ್ ತಿದ್ದುವ ಕೆಲಸ ಮಾಡ್ತೀನಿ ಅನ್ನೋದಾಗಿ ಡಿಸಿಎಂ ಹೇಳಿದ್ದಾರೆ. ನೋಡಿ, ಈಗ ಜಮೀರ್ ಕೊಟ್ಟಿರುವಂತ ಹೇಳಿಕೆಗೆ ಡಿಸಿಎಂ ಅದೇನೇ ಹೇಳಿದ್ರೂ ಕೂಡ ತಪ್ಪೇ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಜಮೀರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಂದು ನಾನು ಹೇಳಿದ್ದೀನಿ, ಯಾರೇನ್ ಹೇಳ್ತಾರೆ ಗೊತ್ತಿಲ್ಲ, ಇದರಲ್ಲಿ ನನ್ನ ಹೇಳಿಕೆಯನ್ನ ನಾನ್ ಹೇಳಿದ್ದೇನೆ ಅಷ್ಟೇ. ಹೀಗಂತ ಮಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಅಭಿಪ್ರಾಯ ಹೇಳ್ತಾರೆ, ಅಧ್ಯಕ್ಷರು ಹೇಳಿದ್ದಾರೆ. ಹೀಗಂತ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇದೇ ಜಮೀರ್ ಅವರ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಅದಾದ ನಂತರ ಜಮೀರ್ ಅಹಮದ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಆ ಹೇಳಿಕೆಗೆ ಬನ್ನಿ ಕೇಳೋಣ. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ. ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು. ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದೇವೆ. ಐ ಬೀಯಿಂಗ್ ಎ ಪ್ರೆಸಿಡೆಂಟ್, ಐ ಆಮ್ ಟೆಲಿಂಗ್ ಯು, ಯು ಶುಡ್ ನಾಟ್ ಗೋ ಟು ದಟ್ ಲೆವೆಲ್. ಅವ್ರ ಅದನ್ನೇ ಅವ್ರವ್ರು ಬಿಟ್ಟಿದ್ದು. ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ್ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. ಅಧ್ಯಕ್ಷರಾಗಿ ಯಾವ ರೀತಿ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ. ನಾವು ತಿತ್ತೀವಿ ಅವ್ರನ್ನ. ಕರಿಯ ಹೇಳಿಕೆಗೆ ಈಗ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ. ನಂದು ನಾನು ಹೇಳ್ದೆ. ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅಧ್ಯಕ್ಷ ಹೇಳಿದ್ ನಾನು ಹೇಳಿಲ್ಲ, ನೀವು ಹೇಳ್ತಾರೆ ಕೇಳಿದ್ದೀನಿ. ಈಗ ಇದು ಮಾಧ್ಯಮದವ್ರು ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ. ಅಧ್ಯಕ್ಷ ಏನಂದ್ರು, ಅವರಿಬ್ರು ಸ್ನೇಹಿತರು, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಆ ಹೇಳಿಕೆ ನೋಡಿದ್ದೀನಿ. ಇದು ಹೇಳಿಕೆ ನಾನು ನೋಡಿಲ್ಲ. ನನ್ಗೆ ಗೊತ್ತಿಲ್ಲ. ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ.